ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸಡನ್ ಆಗಿ ನಾವು ತುಮಕೂರಿಗೆ ಬಂದ್ವಿ. ಅನ್ಕೊಳ್ದೇನೆ ಬಂದಿದ್ದು ಪ್ಲಾನ್ ಇದು. ಅದಕ್ಕಾಗಿ ನಾನು ಲಾಸ್ಟ್ ಬ್ಲಾಗಲ್ಲಿ ಏನು ಹೇಳಲಿಲ್ಲ. ಯಾಕೆ ಅಂತ ಅಂದ್ರೆ ಗೌಡ್ಗೆರೆಗೆ ಹೋಗ್ಬೇಕಿತ್ತು ಚಾಮುಂಡೇಶ್ವರಿ ತಾಯಿ ದರ್ಶನಕ್ಕೆ. ಸೊ ಇದು 3ನೇ ಸಲ ನಾವು ಹೋಗ್ತಾ ಇರೋದು. ಸೊ ವಿಡಿಯೋನ ನೀವು ಹೆಂಡೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ಆ ಏನೆಲ್ಲ ಅನ್ಕೊಂಡಿದ್ ಆಗಿದ್ಯಾ ಇಲ್ವಾ ಅಂತ ಹೇಳಿ ತಿಳಿಸ್ತೀನಿ ನಾನು. ಸೊ ಅದಕ್ಕೋಸ್ಕರ ಎಂಟ್ ತನಕ ನೋಡಿ. ಹಾಗೆ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ನೋಡಿ ಆಯ್ತಾ. ಸೊ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ನನ್ ಹನಿದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಇದು. ಯಾಕೆ ಅಂದ್ರೆ ಇಲ್ಲಿ ಅಮ್ಮ ಅಡ್ಗೆ ಮನೇಲಿ ಏನಾದ್ರು ಕೆಲಸ ಮಾಡ್ಕೋತಿದ್ರೆ ಸೊ ಅವಳನ್ನ ಚಿಕ್ಕ ಮಗು ಇದ್ದಾಗಿಂದನೂ ನಾನು ಇಲ್ಲೇ ಕೂರಿಸ್ತಾ ಇದ್ದಿದ್ದು. ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಬಂದಿದ ತಕ್ಷಣ ಕೇಳಿದ್ಲು ಅಲ್ಲಿ ಕೂರ್ಸು ಅಂತ ಹೇಳಿ. ಸರಿ ಅಂತ ಹೇಳಿ ಕೂರ್ಸಿದ್ದೆ ಅವಳನ್ನ. ಸೊ ಹಾಗೆ ಎದುರುಗಡೆಗೆ ನಮ್ಮ ಮನೆ ಕುವೆಂಪು ನಗರ್. ಸೊ ಮನೆ ಅಪೋಸಿಟ್ ಅಲ್ಲೇನೆ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಇದೆ. ಸೊ ಅಲ್ಲಿ ಜನ ಬೇರೆ ತುಂಬಾ ಜಾಸ್ತಿ ಇರ್ತಾರೆ, ಹಂಗಾಗಿ ಅವಳನ್ನೆಲ್ಲ ಕೂರಿಸಿದಾಗ ಒಂಥರ ಎಂಜಾಯ್ ಮಾಡ್ತಾ ಇದ್ಲು. ಸೊ ಚಿಕ್ಕ ಮಗು ಇದ್ದ ಹಾಗೆ ಮಾಡ್ತಾ ಇದ್ದೆ. ನಾವೆಲ್ಲರೂ ಬಂದ್ವಿ, ಅಕ್ಕ ಬಾವ ಹಚ್ಚು. ಸೊ ಹನಿ ನಾವೆಲ್ಲ ಒಟ್ಟಿಗೆ ಬಂದ್ವಿ. ಹರಿ ಬಂದ್ಬಿಟ್ಟು ನೈಟ್ ಬಂದ, ಅವ್ನ್ ಸ್ವಲ್ಪ ಹೊಲದಲ್ಲಿ ಕೆಲ್ಸ ಇತ್ತು ಅಂತ ಹೇಳ್ಬಿಟ್ಟು ಲೇಟ್ ಆಗಿ ಬಂದ. ಸರಿ ನೈಟು 12:45 ಪಿಜ್ಜಾ ಬುಕ್ ಮಾಡಿದೆ, ನಂಗೆ ಏನಾದ್ರು ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳಿ. ಅಷ್ಟೊತ್ತಲ್ಲಿ ಹೆಂಗೋ ವೀಕೆಂಡ್ ಆಗಿದ್ರಿಂದ ಪಿಜ್ಜಾ ಆರ್ಡರ್ ತಗೊಂಡ್ರು, ಇಲ್ಲ ಅಂದಿದ್ರಂತೂ ಸಿಗ್ತಾನೆ ಇರ್ಲಿಲ್ಲ. ಬಟ್ ಅಷ್ಟು ಕ್ರೇವಿಂಗ್ಸ್ ಆಗ್ಬಿಟ್ಟಿತ್ತಂತೆ. ಇನ್ನ ಬೆಳಗ್ಗೆ ಇದು ಮಾರ್ನಿಂಗ್ ನಾನು ವಿಡಿಯೋನ ಶೂಟ್ ಮಾಡ್ತಿರೋದು. ಸೊ ಮಕ್ಳನ್ನ ಚೆನ್ನಾಗಿ ಆಟ ಆಡ್ಸೋಣ, ಯಾಕಂದ್ರೆ ಗ್ಯಾಪ್ ಆಗಿತ್ತು, ಅವ್ರು ಆಟ ಆಡಿರ್ಲಿಲ್ಲ. ಸರಿ ಆಯ್ತು. ಹಾಗೆ ಹಚ್ಚುದು ನಾವು ಪ್ರೀ ಬರ್ಡೇ ಶೂಟ್ ಮಾಡಿಸ್ಬೇಕು, 5 ವರ್ಷ ಅವನ್ಗೆ ಕಂಪ್ಲೀಟ್ ಆಗ್ತಾ ಇದೆ. ಅದಕ್ಕೆ 5 ವರ್ಷದ್ದು ಬರ್ತ್ಡೇದು ಪ್ರೀ ಶೂಟ್ ಮಾಡಿಸ್ಬಿಡೋಣ, ಚೆನ್ನಾಗಿರತ್ತೆ ಅಂತ ಹೇಳಿ ಅವನಿಗೆ ಬಟ್ಟೆ ತಗೊಳ್ಳೋಣ ಅಂತ ಮಾಲಿಗೆ ಹೋದ್ವಿ. ಸೊ ಎಂಟ್ರಿ ಆಗಿದ ತಕ್ಷಣ ಮಕ್ಳದ್ ಇದ್ದಿದ್ದೆ ಅಲ್ವಾ. ಇಲ್ಲಿ ನೋಡಿದ್ರೆ ಹೆಂಗಿದ್ರು ಮಕ್ಳು ಬರ್ತಾರೆ, ಹಠ ಮಾಡ್ತಾರೆ ಅಂತ ಗೊತ್ತು ಚೆನ್ನಾಗಿ. ಸೊ ನೋಡಿದ್ರೆ ಈ ತರದ್ದೆಲ್ಲ ಇಟ್ಟಿರ್ತಾರೆ. ಲಾಸ್ಟ್ ಟೈಮ್ ಹೋದಾಗ 100 ರುಪೀಸ್ ಇತ್ತು, ಇವಾಗ ನೋಡಿದ್ರೆ 150 ರುಪೀಸ್ ಮಾಡಿದ್ದಾರೆ. ಸೊ ಹೆಂಗಿದ್ರು ಮಕ್ಳು ಬಿಡಲ್ಲ. ಸೊ ಪೇರೆಂಟ್ಸ್ ಒಂದಾದ್ರೂ ಆಟ ಆಡಿಸ್ತಾರೆ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಹಂಗಾಗಿ 150 ರೂಪಾಯಿ ಆಗಿದೆ ಇವಾಗ ಅಂತ. ಕಣ್ಮುಚ್ಬಾರ್ದು. ಪಪ್ಪಂಗೆ ತೋರಿಸ್ಲಾ ಕಣ್ಮುಚ್ಕೊತಾ ಇದೀಯ ಅಂತ? ಅಲ್ಲಿ ಎಲ್ರು ರಿಯಾಕ್ಷನ್ ನೋಡ್ಬೇಕಿತ್ತು. ಇವಳನ್ನ ನೋಡಿ ಎಷ್ಟು ನಾಚ್ಕೋತಾಳಲ್ಲ ಅಂದ್ಬಿಟ್ಟು ಎಲ್ರು ಸ್ಮೈಲ್ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನನ್ಗೇನೆ ಒಂಥರ ಖುಷಿ ಆಯ್ತು, ಏನ್ ಇಷ್ಟೊಂದು ಆಕ್ಟಿಂಗ್ ಮಾಡ್ತಾಳಲ್ಲ ಇವಳು ಇವಾಗ್ಲೇನೆ ಅಂತ ಹೇಳಿ. ಸೊ ಫೋಟೋಶೂಟ್ಗೆ ಸ್ವಲ್ಪ ಅಂದ್ರೆ 2 ಥೀಮಲ್ಲಿ ಮಾಡ್ಸೋಣ ಅಂತ ಹೇಳಿ ಅನ್ಕೊಂಡ್ವಿ. ಅದಕ್ಕೇನೆ ಯಾವ ತರ ತಗೋಬೇಕು, ಹೆಣ್ಮಕ್ಳಿಗಾದ್ರೆ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ, ಈ ಗಂಡ್ ಮಕ್ಳಿಗೆ ತಗೊಳ್ಳೋದೇ ತಲೆನೋವು. ಹಂಗೂ ಒಂದೇ ಪೇರ್ ತಗೊಂಡಿದ್ದು, ಇನ್ನೊಂದು ಆನ್ಲೈನ್ ಅಲ್ಲಿ ತರ್ಸ್ಕೊಳ್ಳೋಣ ಅಂತ ಹೇಳಿ. ಸೊ ಬಂದು ಎಲ್ಲಾನು ತಗೊಂಡು ಒಂದ್ ಜೊತೆ ತಗೊಂಡ್ ಬಂದ್ವಿ. ಮತ್ತೆ ನಾವು ಕೂಡ ಚೆನ್ನಾಗಿ ತಿನ್ಕೊಂಡೆಲ್ಲ ಬಂದ್ವಿ ಹೊರ್ಗಡೆನೆ. ಸೊ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ ನಾವ್ ಇವಾಗ. ಪಾಪು ಮಲ್ಕೊಂಡ್ಬಿಟ್ಟಿದ್ಲು, ಅವಳಿಗೆ ನಿದ್ದೆ ಟೈಮ್ ಓವರ್ ಆಗ್ಬಿಟ್ಟಿತ್ತು. ಆಕ್ಚುಲಿ ಅವಳು ನಾನು ಎತ್ಕೊಂಡಿದ ತಕ್ಷಣ ಎದ್ದು ಬಿಡ್ತಾಳೆ, ಬಟ್ ಫಸ್ಟ್ ಟೈಮ್ ನಾನು ಎತ್ಕೊಂಡ್ರು ಕೂಡ ಎದ್ದೊಳ್ಳಿಲ್ಲ. ಸರಿ ಆಯ್ತು, ಅವಳನ್ನ ಎದ್ದೊಳ್ಸೋದ್ ಬೇಡ. ಬಟ್ಟೆ ಕೂಡ ಅವಳಿಗೆ ಚೇಂಜ್ ಮಾಡ್ಲಿಲ್ಲ ನಾನು, ಯಾಕಂದ್ರೆ ನಿದ್ದೆಲಿದ್ದಾಗ ನಾನು ಬಟ್ಟೆ ಚೇಂಜ್ ಮಾಡಕ್ ಹೋದ್ರೆ ಎದ್ ಬಿಡ್ತಾಳೆ, ಅವಳಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಸುಮ್ನಾದೆ. ನಾನು ಇಲ್ಲಿ ಏನಕ್ಕೆ ಈ ಆಫೀಸ್ ತೋರಿಸ್ತಾ ಇದ್ದೀನಿ ಅಂದ್ರೆ, ನಾನು ಕೆಲಸ ಮಾಡಿದ್ದಂತ ಆಫೀಸ್ ಇದು. ಸೊ ಲಾಟ್ಸ್ ಆಫ್ ಮೆಮೊರೀಸ್ ಇದೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡೆ. ಹೇಮಾವತಿ ನಾಲಾ ವಲಯ ತುಮಕೂರು. ನೋಡಿ ನಾನು ಇಲ್ಲೇ ಕೆಲಸ ಮಾಡಿದ್ದು, 3 ವರ್ಷ ಇಲ್ಲೇ ಕೆಲಸ ಮಾಡಿದ್ದೀನಿ. ಒಂಥರ ಖುಷಿ ಅನ್ಸುತ್ತೆ ಇಲ್ಲಿ ಕೆಲಸ ಮಾಡಿದ್ದು. ಅಲ್ಲಿ ಎನ್ವೈರನ್ಮೆಂಟ್ ಇರ್ಬೋದು ಎಲ್ಲಾನು ಚೆನ್ನಾಗಿತ್ತು, ಹಂಗಾಗಿ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ. ಸೊ ನಮಗೆ ಒಂದು 80 ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ. ಸರಿ ಆಯ್ತು ಅಂದ್ಬಿಟ್ಟು ಹೊರಟ್ವಿ ಎಲ್ರುನು. ಸೊ ಇನ್ನೊಂದು ನಾನು ಹೇಳ್ಬೇಕು ಅಂತ ಅಂದ್ರೆ, ಒಂದೇ ಕಾರಲ್ಲಿ ಏನಕ್ಕೆ ಹೋಗ್ತೀರಾ ಅಂತ ಕೇಳಿದ್ರು ನನ್ನ ಫ್ರೆಂಡ್ಸು. ಸೊ 2 ಕಾರ್ ಇದೆ ನಮ್ದು, ಬಟ್ ಆದ್ರೂನು ಹೆಂಗೆ ಇವಾಗ ಸ್ವಲ್ಪ ಮಕ್ಳು ಚಿಕ್ಕವರಿದ್ದಾರೆ. ಸರಿ ಆ ಬಾಂಡಿಂಗ್ ಅವ್ರಿಗೂ ಕ್ರಿಯೇಟ್ ಆಗ್ಲಿ, ಯಾಕಂದ್ರೆ ನಾವ್ ಹೆಂಗೆ ಬಾಂಡಿಂಗ್ ಅಲ್ಲಿ ಇದ್ವಿ ಅದು ಅವ್ರಿಗೂ ಬರ್ಲಿ. ಇವಾಗ ಸಪ್ರೇಟ್ ಸಪ್ರೇಟ್ ಹೋಗೋದ್ರಿಂದ ಅವ್ರಿಗೂ ಕೂಡ ಒಂಥರ ಸಪ್ರೇಟ್ ಅನ್ಸುತ್ತೆ. ಇವಾಗ ನಮ್ಮ ಮನೇಲಿ ನಾವು ಸಪ್ರೇಟೇ ಇರೋದು. ಸೊ ಅಪ್ಪ ಅಮ್ಮನ ಮನೆಗೆ ಹೋದಾಗ ನಾವೆಲ್ಲರೂ ಒಟ್ಟಿಗೆನೆ ಮಲ್ಕೊಳ್ಳೋದು, ಒಟ್ಟಿಗೆ ಕುತ್ಕೊಳ್ಳೋದು, ಮಾತಾಡೋದು ಎಲ್ಲ ಮಾಡ್ತೀವಿ. ಸೊ ಆ ಒಂದು ಬಾಂಡಿಂಗ್ ಅವ್ರಿಗೂ ಕೂಡ ಬೆಳಿಲಿ ಅಂತ ಅನ್ನೋ ಕಾರಣಕ್ಕೆ ಸೊ ಈ ತರ ಸ್ವಲ್ಪ ನಾವು ಕಲ್ಸೋದಕ್ ಟ್ರೈ ಮಾಡ್ತೀವಿ.
ಅಷ್ಟೇನೆ. ಬಟ್ ಇನ್ನ ನೆಕ್ಸ್ಟ್ ಹನಿನೂ ಕೂಡ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಅಂದ್ರೆ 2 ಕಾರ್ ನಾವು ತಗೊಂಡು ಹೋಗ್ಲೇಬೇಕು. ಸೊ ಅದೇ ಇಂಟೆನ್ಷನ್ ಅಲ್ಲಿ ನಮ್ಮ ಅಪ್ಪಾಜಿ ಡಬಲ್ ಬೆಡ್ರೂಮ್ ಮನೆ ಮಾಡ್ತೀನಿ ಅಂತ ಹೇಳಿದ್ರು. ಬೇಡ, ಸಿಂಗಲ್ಲೇ ಇರ್ಲಿ, ನಮ್ಮ ಮನೇಲಿ ನಾವ್ ಹೆಂಗಿದ್ರು ಸಪರೇಟೇ ಇರೋದು, ಇಲ್ಲಿ ಬಂದಾಗಾದ್ರೂ ಅಟ್ಲೀಸ್ಟ್ ಎಲ್ರು ಒಟ್ಟಿಗೆ ಕೂತ್ಕೊಂಡ್ ಮಾತಾಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳ್ಬಿಟ್ಟು ನಾವು ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಸಿದ್ದು, ನಾನು ಅಕ್ಕ ಹೇಳಿ. ಸೊ ಯಾ ಇದೇ ಕಾರಣಕ್ಕೆ ನಾವು ಎಲ್ರೂ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗೋದು. ನಾನು ಚಾಮುಂಡೇಶ್ವರಿ ತಾಯಿನ ಆಕ್ಚುಲಿ ನಾವು ಹಚ್ಚೋದು ಲಾಸ್ಟ್ ಇಯರ್ ಬರ್ಡೇ ಇತ್ತು. ಸೊ ಮೈಸೂರಲ್ಲಿ ಅವ್ನ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡಿದ್ದು. ಪ್ರತಿ ವರ್ಷ ಒಂದೊಂದು ಪ್ಲೇಸಿಗೆ ಹೋಗ್ತೀವಿ. ಸೊ ಲಾಸ್ಟ್ ಇಯರ್ ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಅಲ್ಲಿಂದ ಬರ್ಬೇಕಾದ್ರೆ ನಾವು ತುಂಬಾನೇ ರೀಲ್ಸ್ ಗಳು ನೋಡ್ತಾ ಇದ್ವಿ. ಯಾಕಂದ್ರೆ ತುಂಬಾ ಸಾಕಷ್ಟು ರೀಲ್ಸ್ ಬಂತು ಇಲ್ಲಿ ದೇವಸ್ಥಾನ ಇದು ಅಂದ್ರೆ ಓಪನ್ ಆದಾಗ. ತುಂಬಾ ಅಂದ್ರೆ ತುಂಬಾ ರೀಲ್ಸ್ ಬರ್ತಾ ಇತ್ತು. ಕಾಯಿ ಎಲ್ಲ ಕಟ್ತಾ ಇದ್ರು ಅಲ್ವಾ. ಸೊ ನಾವು ಅವತ್ತು ಸಡನ್ ಆಗಿ ಅಚ್ಚು ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಸೊ ವಾಪಸ್ ಬರ್ಬೇಕಾದ್ರೆ ನಮ್ಗೆ ಹೆಂಗಿದ್ರು ಇದು ಆನ್ ದ ವೇ ಒಂದೇ ರೂಟ್ ಅಲ್ವಾ, ಮೈಸೂರಿಂದ ನಮ್ಗೆ ತುಮಕೂರ್ಗೆ ಒಂದೇ ರೋಡ್ ಆಗುತ್ತೆ. ಇದು ಕೂಡ ನಿಯರೆಸ್ಟ್ ಇತ್ತು, ಮದ್ದೂರಿಂದ ಮುಂದೆ ಇತ್ತು. ಸರಿ, ಒಂದ್ಸಲ ಹೆಂಗಿದ್ರು ಟೈಮ್ ಇದೆ, ಇಷ್ಟು ಬೇಗ ಹೋಗ್ಬಿಟ್ಟು ಏನ್ ಮಾಡೋದು, ಒಂದ್ಸಲ ದರ್ಶನ ಮಾಡೋಣ ನಾವು ಅಂತ ಹೇಳಿ ಅನ್ಕೊಂಡ್ ಬಂದಿದ್ದಷ್ಟೇನೆ. ಯಾವ್ದೇ ತರದ ನಾವು ಕಾಯಿನ ಕಟ್ಬೇಕು ಪ್ಲಾನ್ ಮಾಡ್ಕೊಂಡಂತೂ ಬರ್ಲಿಲ್ಲ. ನಾವು ಮೈಸೂರಿಂದ ಬರ್ಬೇಕಾದ್ರೆ ಬಂದಿದ್ದಂಥದ್ದು. ಅವತ್ತು ಒಂದು ಹರಕೆ, ಅಂದ್ರೆ ಹರಕೆ ಅಥವಾ ಅನ್ಕೊಂಡಿದ್ದು ಮನ್ಸಲ್ಲಿ ಇದು ಆಗ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದು. ಆಮ್, 2 ಸಲ ನಾವು ಅಂದ್ರೆ ಒಂದ್ಸಲ ಅವತ್ತು ಕಾಯಿ ಕಟ್ ಆದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಹತ್ತತ್ರ ಒಂದು 25 days ಬಿಟ್ಟು ಇನ್ನೊಂದ್ಸಲ ಸೆಕೆಂಡ್ ಟೈಮ್ ಹೋಗಿದ್ದು ನಾವ್ 2 ಕಾಯಿನ ಕಟ್ ಬರೋದಕ್ಕೆ ಸೆಕೆಂಡು. ಸೊ ಅದಾದ್ಮೇಲೆ ಎಷ್ಟು ಟ್ರೈ ಮಾಡಿದ್ವಿ ಗೊತ್ತಾ, ನಾವು 3ನೇ ಸಲ ಹೋಗ್ಬೇಕಂತ ಹೇಳಿ ಹತ್ತತ್ರ ನಾವು 5 months ಇಂದ ಒಂದ್ಸಲ ಹೋಗ್ಬೇಕು ಅಂತ ಅನ್ಕೊಂಡಾಗ ನಂದು ಸಡನ್ ಆಗಿ ಪೀರಿಯಡ್, ಬಟ್ ನನ್ ಡೇಟ್ ಇಲ್ಲ ಅಂದ್ರೂ ಪೀರಿಯಡ್ ಆಗೋಯ್ತು. ಸೊ ಒಂದ್ಸಲ ಅಕ್ಕಗೇನೋ ಹುಷಾರಿಲ್ಲಂಗಾಯ್ತು. ಸೊ ಇದೇ ತರ ಏನೋ ಒಂದ್ ಆಗ್ತಾ ಇತ್ತು. ನಾನು ಅದಕ್ಕೇನೆ ಅನ್ಕೊಂಡಿದ್ದು ನಾನು ಅವಾಗ. ಸೊ ನಾವ್ ಯಾವಾಗ ಯಾವ ಕೆಲಸ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೋತೀವಿ, ಅದ್ರಲ್ಲೂ ಎಸ್ಪೆಷಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ಕೊಳ್ಳೋದು ಸುಳ್ಳು. ದೇವ್ರಾಗೆ ದೇವ್ರು ನಮ್ಮನ್ನ ಕರೆಸ್ಕೋಬೇಕು. ಅಲ್ಲಿ ತನಕ ನಾವು ಹೋಗೋದಕ್ ಆಗಲ್ಲ ಅನ್ನೋದು ನನಗ್ ನಿಜವಾಗ್ಲೂ ಅನ್ನಿಸ್ತು. ಯಾಕಂದ್ರೆ 2 ಸಲ ನಮಗೆ ಕಂಟಿನ್ಯೂ ಹೋಗೋದಕ್ಕೆ ಚಾನ್ಸ್ ಸಿಕ್ತು. ಬಟ್ 3ನೇ ಸಲ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ನಮ್ಗೆ ಅನ್ಕೋತೀವಿ ಆಗ್ತಾ ಇಲ್ಲ, ಬರೀ ಹಿಂಗೆ ಆಯ್ತು. ಸೊ 2 ಸಲ 3 ಸಲ ಕಾಯಿ ಕಟ್ತಾರೆ ಅಥವಾ 5 ಸಲ ಕಟ್ತಾರೆ. ಮತ್ತೆ ಎಷ್ಟು ಕಟ್ತಾರೋ ನಂಗೆ ಗೊತ್ತಿಲ್ಲ. ಬಟ್ ನಮಗೆ ಅಲ್ಲಿರುವಂತ ಪೂಜೆ ಮಾಡೋರ್ನ ಕೇಳಿದಾಗ ಅವರು 3 ಸಲ ತಿಂಗಳಲ್ಲಿ 3 ಸಲ ಬಂದ್ಬಿಟ್ಟು ಕಟ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅನ್ಕೊಂಡು ನಾವು ಕಟ್ಟಿದ್ವಿ. ಬಟ್ 3ನೇ ಸಲ ನಮಗೆ ಟೈಮಿಂಗ್ ಸರಿಯಾಗಿ ಹೋಗಕ್ಕಾಗ್ಲಿಲ್ಲ. ಬಟ್ ನಾನು ಮನ್ಸಲ್ಲಿ ಅನ್ಕೊಂಡಿದ್ದಂಥದ್ದು, ನಾನು 2 ಕಾಯಿನ ಕಟ್ಟದ ಮೇಲೇನೆ ನನಗೆ ಅನ್ಕೊಂಡಿದ್ದಂಥದ್ದು ಎಲ್ಲಾನು ನೆರವೇರ್ತು. ಹಾಗೆ ಅಕ್ಕ ಕೂಡ ಅನ್ಕೊಂಡಿದ್ಲು. ಸೊ ಅದು ಕೂಡಾನು ಸ್ವಲ್ಪ ಅನ್ಸಿದೆ, ನನ್ಗೆ ಆಗಿದೆ ಅಂತ ಅನ್ಸಿದೆ ಅಂತ ಅವಳು ಕೂಡ ಹೇಳಿದ್ಲು. ಒಂಥರ ಪಾಸಿಟಿವ್ ಬಂತು. ಇವಾಗ ಆಕ್ಚುಲಿ ಅಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾವು ಮನ್ಸಿಂದ ಎಲ್ಲಾದ್ರೂ ದೇವ್ರ ದರ್ಶನಕ್ಕೆ ಹೋಗಿ ಅಲ್ಲಿ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಹೋಗ್ಲಿಲ್ಲ ಅವತ್ತು. ಸಡನ್ ಆಗಿ ನಾವು ಹೋಗಿದ್ದು. ಸೊ ದೇವ್ರೇ ನಮ್ಮನ್ನ ಕರೆಸ್ಕೊಂಡಿದ್ದು ಅಲ್ಲಿಗೆ ಅಂತಾನೆ ಹೇಳ್ಬೋದು. ಸೊ ಸಡನ್ ಆಗಿ ನಾವು ಹೋದಾಗ ನಾವು ಕೂಡ ಎಲ್ರು ತರನೇ ತಗೊಂಡು ಮನ್ಸಲ್ಲಿ ಏನೋ ಬೇಡ್ಕೊಂಡು ಆ ಬೇಡ್ಕೆನ ಕೇಳ್ಕೊಳ್ಳೋದು ಒಂದೇ ನನ್ನ ತಾಯಿ ಹತ್ರ, ಅಥವಾ ಯಾವ್ದೇ ದೇವ್ರ ಹತ್ರ. ನಾವು ಕಷ್ಟಪಟ್ಟು ದುಡಿತೀವಿ, ನೀವು ನಮ್ ಜೊತೆ ಶಕ್ತಿಯಾಗಿ ಇರಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಅನ್ಕೊಂಡಿದ್ದು ನಾನು ಅಲ್ಲಿ ಏನ್ ಕೇಳ್ಕೊಂಡ್ ಬಂದಿದ್ನೋ ಅದು ನೆರವೇರಿದೆ. ಅದ್ರಲ್ಲಿ ನನಗೆ 2 ಕಾಯಿ ಕಟ್ಟಿದಾಗ್ಲೇನೆ ನೆರವೇರಿದೆ ನನಗೆ. ನನ್ಗಂತೂ ತುಂಬಾನೇ ಒಂಥರ ಖುಷಿ ಇದೆ. ಅನ್ಕೊಂಡಿದ್ದಾಗಿದೆ ಅನ್ನೋ ಒಂದು ಸಮಾಧಾನ ಇದೆ. ಸೊ ಅದೇನೋ ಗೊತ್ತಿಲ್ಲ, ಪಾಸಿಟಿವ್ ಫೀಲ್ ಅಂತೂ ಬಂತು. ಸೊ ನಾವ್ ಹೋಗಿದ್ ಟೈಮ್ಗೆನೆ ತೇರು ಕೂಡ ಎಳೆಯೋದಕ್ಕೆ ಎಲ್ಲಾನು ಪೂಜೆ ಮಾಡ್ತಾ ಇದ್ರು. ಹಾಗೆ ಬಸವಣ್ಣ ಕೂಡ ಅಲ್ಲೇ ಇತ್ತು. ಸೊ ಲಾಸ್ಟ್ ಟೈಮ್ ಹೋದಾಗ ನಮಗೆ ಬಸವಣ್ಣ, ನಾನು 2ನೇ ಕಾಯಿನ ಕಟ್ಟಕ್ ಹೋದಾಗ ಸೊ ನಮ್ಗೆ ಗೊತ್ತಿಲ್ದೇನೆ ಹೂವ ಕೊಟ್ಬಿಡ್ತು. ಅಂದ್ರೆ ಅಲ್ಲಿ ಇಟ್ಟಿದ್ದು ಸುಮ್ನೆ ಹಿಂಗೆ ಜೋರಾಗಿ ಹಿಂಗಂತೂ ಅದ್ ಬಂದ್ಬಿಟ್ಟು ನಮ್ಗೆ ಸಿಕ್ತು. ಏನೋ ಒಂಥರ ಖುಷಿ ಆಯ್ತು. ಸೊ ಕೆಲವರು ಒಂದ್ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಅದ್ ನೆರವೇರಲ್ಲ, ಹಂಗೆ ಹಿಂಗೆ ಅಂತಾರೆ. ಹೌದು, ಯಾವ್ದೇ ದೇವಸ್ಥಾನಕ್ಕೆ ಹೋದ್ರೂನು ನಾವ್ ಕೇಳ್ಕೊಂಡಿದ ತಕ್ಷಣ ಆಗಲ್ಲ. ನಮ್ಮ ಒಂದು ಪ್ರಯತ್ನ ಏನಿರುತ್ತೆ ಆ ಪ್ರಯತ್ನನ ಪಡ್ದೆ ಯಾವ ದೇವ್ರನ್ನೂ ಆಗ್ಲಿ ನಾವು ಅನ್ಬಾರ್ದು. ಯಾರ್ದೇ ಒಬ್ಬ ಮನುಷ್ಯನಾಗ್ಲಿ ದೇವ್ರನ್ನಾಗ್ಲಿ ಅನ್ನೋಕ್ ಹೋಗ್ಬಿಡ್ದು. ಯಾಕೆ ಅಂತ ಅಂದ್ರೆ ನಮ್ಮ ಎಫರ್ಟ್ ಇದ್ರೆ ಏನ್ ಬೇಕಾದ್ರೂ ಸಕ್ಸಸ್ ಸಿಗತ್ತೆ. ಅದಕ್ಕೆ ದೇವ್ರ ಬಲನು ಇರ್ಬೇಕು, ಆಯ್ತಾ. ಸೊ ಒಂದೇ ಅಲ್ಲ, ನಾನು ಕೂಡ
ಸಿಕ್ಕಾಪಟ್ಟೆ ಏನಂತ ಹೇಳ್ತಾರೆ, ಮುಂಚೆ ಪೂಜೆ ಪುನಸ್ಕಾರ ಇದೆಲ್ಲ ನಾನೇನು ಮಾಡ್ತಾ ಇರ್ಲಿಲ್ಲ. ಮದ್ವೆ ಆದ್ಮೇಲೆ ನನ್ ಮಗಳು ಹುಟ್ಟಿದ ಮೇಲೆನೆ ಸೊ ನಾನು ಕೂಡ ಸ್ವಲ್ಪ ಅಂದ್ರೆ ಪೂಜೆ ಅದು ಇದು ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಒಂದು ಖುಷಿ ಇದೆ, ಒಂದ್ ನೆಮ್ಮದಿ ಇದೆ, ಅನ್ಕೊಂಡಿದ್ ನೆರವೇರಿದೆ ಅನ್ನೋ ಒಂದು ಸಮಾಧಾನ ಇದೆ ನನಗೆ. ಹಂಗಾಗಿ ಸ್ಟ್ರಾಂಗ್ ಫೀಲಿಂಗ್ ಬಂದಿದೆ ನನ್ಗೆ. ಸರಿ ಅಲ್ಲಿಂದ ಬಂದು ದೇವಸ್ಥಾನದಿಂದ ಬಂದು ಮನೆಗೆ ನಾವು ಫ್ರೆಶ್ ಅಪ್ ಆಗಿ ಸೊ ಸ್ವಲ್ಪ ಎಲ್ಲ ಊಟ ಮಾಡ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ ತಗೋಬೇಕಿತ್ತು. ಸರಿ ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇದು ಅಂದ್ರೆ ಅವತ್ತು ಮಧ್ಯಾಹ್ನದಂಗೇನೋ ಸೀರೆ ರೇಷ್ಮೆ ಸೀರೆ ಇತ್ತು. ಸರಿ ಇದನ್ನ ಕೊಟ್ಬಿಡೋಣ, ಹೆಂಗಿದ್ರು ತುಂಬಾ ಹಳೇದಿದು, ಕೊಡೋಣ ಅಂತ ಅನ್ಕೊಂಡ್ವಿ. ಬಟ್ ಅಷ್ಟ್ರಲ್ಲಿ ಸರಿ ಅಂದ್ರೆ ಸುಮ್ನೆ ಒಂದು ನಾಲೆಡ್ಜಿಗೋಸ್ಕರ ಕೇಳ್ಕೊಂಬರೋಣ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಕಡಿಮೆ ರೇಟಿಗೆ ಕೇಳಿದ್ರು. ಸರಿ ಬೇಡ, ಯಾಕಂದ್ರೆ ತುಂಬಾ ಹಳೆ ಸೀರೆ ಮೆಮೊರೀಸ್ ಇರುತ್ತೆ, ಹಂಗೆ ಇಟ್ಕೊಳ್ಳೋಣ ಅಂತೇಳಿ ವಾಪಸ್ ತಗೊಂಬಂದ್ವಿ. ಸರಿ ಬರ್ಬೇಕಾದ್ರೆ ಇನ್ನೂ ಒಂದು 3,000 ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರು. ಸರಿ ಬೇಡ ಅಂದ್ಬಿಟ್ಟು ನಾವು ವಾಪಸ್ ಬಂದ್ವಿ. ಸೊ ಬಾರ್ಡರ್ ಮೇಲೆ ಕೂಡ ಡಿಪೆಂಡ್ ಆಗತ್ತೆ ಅಂತ ಹೇಳಿದ್ರು. ದೊಡ್ಡ ಬಾರ್ಡರ್ ಇದ್ರೆ ಇಷ್ಟು ಸಿಗುತ್ತೆ ಅಷ್ಟು ಸಿಗುತ್ತೆ ಅಂತ ಹೇಳಿ. ಬಟ್ ಇದು ತುಂಬಾ ಪ್ಯೂರ್ ರೇಷ್ಮೆ ಸೀರೆ. ಹತ್ತತ್ರ ಅನ್ನಿಸ್ದಂಗೆ ಇದು 40 ಇಯರ್ಸ್ 30 ಇಯರ್ಸ್ ಸೀರೆ ಇದು. ಯುಗಾದಿ ಹಬ್ಬಕ್ಕೆ ಹಿರಿಯರ್ ಪೂಜೆ ಮಾಡ್ತಾರಂತೆ ನಮ್ಮಕ್ಕ. ಅವ್ರು ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾರಂತೆ. ಅದಕ್ಕೆ ಸೀರೆ ತಗೋಬೇಕು ಅಂತ ಹೇಳಿ ಸಡನ್ ಆಗಿ ಒಂದ್ ಸೀರೆ ತಗೊಳ್ಳೋಣ ಸಾಕು ಅಂತ ಹೇಳಿ ಬಂದ್ವಿ. NS ಅಲ್ಲಿ ಬಿಟ್ರೆ ಎಲ್ಲೂ ತಗೊಳಲ್ಲ ನಾವು. ಸರಿ ತಗೊಳ್ಳೋಣ ಅಂತ ಹೇಳಿ ನನಗೆ ಇದು ಬ್ಲೂ ಒಂಥರ ಇದು ಕಾಮನ್ ಎಲ್ಲರೂ ಉಡ್ತಾರೆ ಅಂದ್ರು ಅದೇನೋ ಗೊತ್ತಿಲ್ಲ ಅಟ್ರಾಕ್ಟ್ ಆಗ್ಬಿಡುತ್ತೆ ಬೇಗ. ಅದು ಸ್ಟ್ರೈಪ್ಸ್ ಎಲ್ಲ ಬಂದಿರುತ್ತೆ ನೋಡಿ, ಸ್ಕ್ವೇರ್ ಸ್ಕ್ವೇರ್ ಇಷ್ಟ ಆಯ್ತು. ಸರಿ ಬೇಡ ಇದು ಕಾಮನ್ ಆಗೋಯ್ತು ಅಂದ್ಬಿಟ್ಟು ಲಾಸ್ಟ್ಗೆ ಒಂದ್ 2 ಸೀರೆನ ತಗೊಂಡ್ವಿ. ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಅವ್ 2 ಸೀರೆ ಎತ್ಕೊಂಡ್ವಿ. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.